ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದು ಮಹೇಶ್ ಕುಕಿಂಗ್ ವ್ಲಾಗ್ಸ್ಗೆ ಇವತ್ತಿನ ರೆಸಿಪಿ ಬಂದು ಪೈನಾಪಲ್ ಕೇಸರಿ ಬಾತ್. ಸೊ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಡು ಬರೋಣ. ಸಣ್ಣಗೆ ಹೆಚ್ಚಿರೋ ಪೈನಾಪಲ್, ಸೂಜಿ ರವೆ 1 ಕಪ್ ಹಾಗೂ ರುಚಿಗೆ ತಕ್ಕಷ್ಟು ಸಕ್ಕರೆ, ತುಪ್ಪ 1 ಬೌಲ್, ಗೋಡಂಬಿ, ಬಾದಾಮಿ, ಪಿಸ್ತಾ, ದ್ರಾಕ್ಷಿ. ಸೊ ಒಂದು ಪ್ಯಾನ್ ತೊಗೊಂಡ್ಬಿಟ್ಟು ಆ ಪ್ಯಾನಿಗೆ 2 ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ನಾನು ತುಪ್ಪ ಹಾಕ್ಕೊಳ್ತಿದ್ದೀನಿ. ಚೆನ್ನಾಗಿ ಕಾಯ್ತಾ ಇದೆ ತುಪ್ಪ. ಕಾದ ನಂತರ ನಾವು ತೊಗೊಂಡಿದ್ವಲ್ಲ ಡ್ರೈ ಫ್ರೂಟ್ಸು ಎಲ್ಲ, ಆ ಡ್ರೈ ಫ್ರೂಟ್ಸ್ನ ಹಾಕ್ಬಿಟ್ಟು ಚೆನ್ನಾಗಿ ಡೀಪ್ ರೋಸ್ಟ್, ಅಂದರೆ ಸ್ವಲ್ಪ ರೋಸ್ಟ್ ಆಗೋ ಥರ ರೋಸ್ಟ್ ಮಾಡೋಣ. ರೋಸ್ಟ್ ಆದ ನಂತರ ನಾವು ಸೂಜಿ ರವೆ 1 ಬೌಲ್ಗೆ ಸೂಜಿ ರವೆ ತೊಗೊಂಡಿದ್ನಲ್ವ, ಸೊ ಆ ಸೂಜಿ ರವೆನೂ ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಫ್ರೈ ಮಾಡಿದ ನಂತರ ತುಪ್ಪದಲ್ಲೇ ಚೆನ್ನಾಗಿ ಹೋದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ. ಆ ನೀರು ಚೆನ್ನಾಗಿ ಕುದ್ದ ನಂತರ ರವೆ ಚೆನ್ನಾಗಾಗಿದೆ, ಸೊ ಆ ನೀರು ಕುದ್ದಿದೆ. ಸೊ ಆ ಪ್ಯಾನಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು. ಒಂಚೂರು ಗಂಟೆ ಆಗೋದಿಲ್ಲ ಬಿಸಿ ನೀರನ್ನು ಕುದಿಸಿ ಹಾಕಿದ್ರೆ. ಮಿಕ್ಸ್ ಮಾಡ್ತಾ ಅದಾದಮೇಲೆ ಸಣ್ಣಗೆ ಕಟ್ ಮಾಡಿರೋ ಪೈನಾಪಲ್ ತೊಗೊಂಡ್ಬಿಟ್ಟು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಿಮಗೆ ಬೇಕಾದರೆ ಫುಡ್ ಕಲರ್ ಆ್ಯಡ್ ಮಾಡಿ. ನನಗೆ ಫುಡ್ ಕಲರ್ ಬೇಕು ಅನ್ನಿಸ್ತು, ಆ್ಯಡ್ ಮಾಡಿದೆ. ಸೊ ಆ್ಯಡ್ ಮಾಡಿದ್ಮೇಲೆ ನಾನು ಯೆಲ್ಲೋ ಕಲರ್ ಇಷ್ಟಪಟ್ಟು ಆ್ಯಡ್ ಮಾಡಿದ್ದೀನಿ. ನೀರು ಕಡಿಮೆ ಅನ್ನಿಸ್ತು ಅಂತ ನೀರು ಹಾಕಿದೆ. ಸಕ್ಕರೆ ಹಾಕಿದೆ ರುಚಿಗೆ ಬೇಕಾದಷ್ಟು. ಸಕ್ಕರೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ. ನೋಡಿ ಈ ಥರ ಕನ್ಸಿಸ್ಟೆನ್ಸಿಲಿ ಇರಲಿ. ಇದು ಆರಿದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ, ಹಾಗಾಗ್ಬಿಟ್ಟು ಸ್ವಲ್ಪ ಸ್ಮೂತ್ ಕನ್ಸಿಸ್ಟೆನ್ಸಿಲಿದ್ದರೆ ಚೆನ್ನಾಗಿರುತ್ತೆ. ಸೊ 1 ಬೌಲ್ ತೊಗೊಂಡ್ಬಿಟ್ಟು ಅದಕ್ಕೆ ನಾನು ಅದನ್ನು ಮಾಡಿರುವಂತಹ ಪೈನಾಪಲ್ ಕೇಸರಿ ಬಾತನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಒಂದು ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.